ಏನು ಕಳೆದ ಹಿಂದಿನ ದಿನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆಯಾದಂತಹ ಸಮಯದಲ್ಲಿ ಏನು ವಿಶ್ವೋತ್ಸವ ಆಚರಿಸುವಂತ ಸಮಯದಲ್ಲಿ ನಮ್ಮ ತಾಯ್ನಾಡಾದ ಭಾರತ ದೇಶವನ್ನ ಹೀಯಾಳಿಸುವಂತ ರೀತಿಯಾಗಿ ಅರದ ವಿರೋಧಿ ರಾಷ್ಟ್ರವಾದ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಹೇಳುವ ಮೂಲಕ ಕಾಂಗ್ರೆಸ್ ಸರ್ಕಾರ ತನ್ನ ಲಜ್ಜೆ ಕೇಳಿತನವನ್ನು ಹೊರಹೊಮ್ಮಿಸಿದೆ. ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ, ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನು ಭಾರತ ದೇಶದ ಮಮತೆಯನ್ನು ಮರೆತು ಒಂದು ಮತದ ಸಲುವಾಗಿ ಒಂದು ಸಂಖ್ಯೆಯ ಮತದ ಪರಿಣಾಮವಾಗಿ ಓಲೈಕೆಗೋಸ್ಕರ ಪಾಕಿಸ್ತಾನ ಪರವಾದ ಅಂತ ನಿಲುವನ್ನ ಪದೇ ಪದೇ ತೋರ್ಪಡಿಸ್ತಾ ಇದೆ. ಏನು ನಾವು ಭಾರತ ದೇಶದಲ್ಲಿದ್ದೀವೋ, ಕರ್ನಾಟಕದ ಜನತೆ ಪಾಕಿಸ್ತಾನ ದೇಶದಲ್ಲಿದ್ದೀವೋ, ಭಾರತ ದೇಶದಲ್ಲಿರೋ ಅನುಮಾನ ಆಗ್ತಾ ಇದೆ. ಯಾವುದೇ ಒಂದು ಯೋಜನೆಗಳನ್ನು ರೂಪಿಸಿದ್ರೆ ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರನ್ನ ಪದನ ಬಿಟ್ಟು ಆಚೆ ಬರಲ್ಲ. ಏನು ನಮ್ಮ ಕರ್ನಾಟಕದಲ್ಲಿ ಬೇರೆ ಜನಾಂಗದವರು ಬೇರೆ ಸಂಖ್ಯಾತರು ವಾಸ ಮಾಡ್ತಾ ಇಲ್ವಾ? ಈಗ ನೋಡಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆನ ನಮ್ಮ ಭಾರತ ದೇಶದಲ್ಲಿ ಘೋಷಣೆ ಮಾಡ್ತಾರೆ. ಅದನ್ನು ಪತ್ರಕರ್ತರು ಕೇಳಿದ್ರೆ ನಾಯಿಗಳ ಥರ ಆ ಶಾಸಕ ಅಂತ ನದಿರುತ್ತೆ ಅವನು ಹಾಜರುತ್ತೆ. ಆ ವಿಚಾರನ ಒಂದು ಕೇವಲವಾಗಿ ಪತ್ರಕರ್ತರಿಗೆ ಹೇಳ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು. ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಹೇಳಿದರೆ ಸದ್ಯದಲ್ಲೇ ನಮ್ಮ ರಾಜ್ಯಪಾಲರನ್ನು ಭೇಟಿ ಮಾಡಿ ನಮ್ಮ ಈ ಲಜ್ಜೆಗೇಡಿ ಕಾಂಗ್ರೆಸ್ ಸರ್ಕಾರವನ್ನು ಅಂತ್ಯಗೊಳಿಸಬೇಕು, ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಅನ್ನೋ ಮನವಿಯನ್ನು ಇವತ್ತು ಸಂಜೆ ನೀಡಲಿದೆ. ಅದೇ ರೀತಿ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ತಾಲೂಕು ಮತ್ತು ಎಲ್ಲ ಕೇಂದ್ರಗಳಲ್ಲೂ ಸಹ ಒಂದು ನಿರಂತರವಾದ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ರಾಜೀನಾಮೆ ಕೊಡೋವರೆಗೂ ಸಹ ನಿರಂತರ ಪ್ರತಿಭಟನೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ನಾವು ಇದನ್ನ ಮಾನ್ಯ ತಹಸೀಲ್ದಾರ್ ಅವರಿಗೆ ಮತ್ತು DC ಅವರಿಗೆ ಒಂದು ಮನವಿ ಕೊಡ್ತಾ ಇದ್ದೀವಿ. भारतीय जनता पार्टी की धिक्कार धिक्कार, नासिर हुसैन के धिक्कार धिक्कार, देशद्रोही कांग्रेस सरकार के देशद्रोही भारत माता की ದಯಮಾಡಿ ನಾಸಿರ್ ಹುಸೇನನ್ನ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು, ಮತ್ತೆ ಅವರನ್ನ ಗಡೀಪಾರು ಮಾಡಬೇಕು ಮತ್ತು ಅವ್ರಿಗೆ ಘೋಷಣೆ ಕೊಟ್ಟಿರೋರನ್ನ ಕೂಡಲೇ ಬಂಧಿಸಬೇಕು ಅಂತ ಅಂದ್ಬಿಟ್ಟು